ಯಾರ್ಯಾರ ಮಧ್ಯನೋ ಲವ್ ಆಗೋದನ್ನು ನೋಡಿರ್ತೀವಿ. ವಯಸ್ಸಿನ ಅಂತರ ಕೂಡ ಇರೋದಿಲ್ಲ. ಇಲ್ಲಿ ಜಾಗದ ಅಂತರ ಕೂಡ ಇಲ್ಲ. ಇಲ್ಲಿ ಇಬ್ಬರು ಲವ್ ಮಾಡಿದ್ದಾರೆ. ಅವ್ರು ಯಾರೋ ಹೊರಗಡೆ ಇರೋರಲ್ಲ, ಜೈಲಲ್ಲಿ ಇರುವಂತಹ ಅಪರಾಧಿಗಳು. ಇದು ಜೈಲಲ್ಲಿ ನಡೆದಂತಹ ಲವ್ ಸ್ಟೋರಿ. ಇಬ್ಬರು ಕೊಲೆ ಮಾಡಿದಂತಹ ಸಜಾ ಕೈದಿಗಳೇನಿರ್ತಾರೆ ಅವರ ಲವ್ ಸ್ಟೋರಿ ಇದು. ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಜೈಲಲ್ಲಿ ಹೆಂಗೆ ಲವ್ ಮಾಡ್ಕೊಳ್ತಾರೆ ಅಂತ ಹೇಳ್ತೀವಿ ಒಂದು ವಿಚಾರವನ್ನು. ಜೈಲಿನಲ್ಲಿ ಲವ್ ಮಾಡಿದ್ದಾರೆ ಇವರಿಬ್ಬರು. ಇವರಿಬ್ಬರಿಗೆ ಮದುವೆ ಆಗೋಕೆ ಪೆರೋಲನ್ನು ಕೂಡ ಪಡೆದಿದ್ದಾರೆ ಈ ಅಪರಾಧಿಗಳು. ಪ್ರಿಯಾ ಸೇಠ್, ಹನುಮಾನ್ ಪ್ರಸಾದ್ ಏನಿದ್ದಾರೆ, ಇವರಿಬ್ಬರು ಮದುವೆಗೆ ನಿರ್ಧಾರ ಮಾಡಿದ್ದಾರೆ. ಮದುವೆ ಆಗಬೇಕು ಅಂತ ಹೇಳಿ ರಾಜಸ್ಥಾನದ ಸಂಗಮೇರ್ ಓಪನ್ ಜೈಲ್ ಏನಿದೆ ಅಲ್ಲಿ ಇವರಿಬ್ಬರು ಭೇಟಿಯಾಗಿರ್ತಾರೆ. ಇಬ್ಬರ ಮಧ್ಯೆ ಪ್ರೀತಿಯಾಗಿರುತ್ತೆ. ಪ್ರಿಯಾ ಮತ್ತು ಪ್ರಸಾದ್ ಡೇಟಿಂಗ್ ಆ್ಯಪ್ನಲ್ಲಿ ಭೇಟಿಯಾದಂತಹ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಾಳೆ ಈ ಪ್ರಿಯಾ. ಜೈಲಿಗೆ ಬಂದಿರ್ತಾಳೆ. ಇನ್ನು 5 ಜನರನ್ನ ಕೊಲೆ ಮಾಡಿರ್ತಾನೆ ಈ ಪ್ರಸಾದ್. ಆ ಆರೋಪದಲ್ಲಿ ಇರ್ತಾನೆ ಈತ. ಇವರಿಬ್ಬರು ಕೂಡ ಪರಿಚಯ ಆಗಿರ್ತಾರೆ. ಇವರು ಹೈಕೋರ್ಟ್ನಿಂದ 15 ದಿನಗಳ ತುರ್ತು ಪೆರೋಲನ್ನು ಪಡೆದುಕೊಂಡಿದ್ದಾರೆ. ಈಗ ನೋಡಿ ಎಂತಹ ಸ್ಟೋರಿಗಳು, ಎಂತಹ ಲವ್ ಸ್ಟೋರಿ ಇದು. ಜೈಲಲ್ಲಿ ಭೇಟಿ ಆಗ್ತಾರೆ. ಇಬ್ಬರು ಕೂಡ ಕೊಲೆ ಮಾಡಿದಂಥವರು. ಇವರಿಬ್ಬರು ಕೊಲೆ ಮಾಡಿದ್ದಾರೆ ಅಂತ ಕೂಡ ದೃಢ ಆಗಿದೆ. ಇವರು ಆರೋಪಿಗಳಲ್ಲ, ಅಪರಾಧಿಗಳು ಕೂಡ ಹೌದು. ಆದರೆ ಇವರಿಬ್ಬರು ಜೈಲಲ್ಲಿ ಭೇಟಿ ಮಾಡ್ತಾರೆ. ಪ್ರಿಯಾ ಸೇಠ್, ಹನುಮಾನ್ ಪ್ರಸಾದ್ ಇವರಿಬ್ಬರು ಕೂಡ ಕೊಲೆ ಮಾಡಿದಂಥವ್ರು. ಒಬ್ಬರು ಡೇಟಿಂಗ್ ಆ್ಯಪಲ್ಲಿ ಪರಿಚಯ ಆಗಿರುತ್ತಲ್ಲ, ಆ ಪರಿಚಯ ಆದವ್ರನ್ನ ಏನೋ ಒಂದು ಕಾರಣಕ್ಕೆ ಕೊಲೆ ಮಾಡಿರ್ತಾರೆ. ಇನ್ನು 5 ಜನರನ್ನು ಕೊಲೆ ಮಾಡಿರ್ತಾನೆ ಈ ಪ್ರಸಾದ್. ಇವರಿಬ್ಬರು ಮಧ್ಯೆ ಈಗ ಲವ್ ಶುರುವಾಗಿತ್ತು. ಅದು ಯಾವ ಸಮಯದಲ್ಲಿ ನೋಡಿ, ಇವರಿಬ್ಬರು ರಾಜಸ್ಥಾನದ ಸಂಗಮೇರ್ ಓಪನ್ ಜೈಲ್ ಏನಿದೆ ಆ ಜೈಲಲ್ಲಿ ಭೇಟಿಯಾಗಿರ್ತಾರೆ. ಭೇಟಿಯಾದಾಗ ಇವರಿಬ್ಬರ ಮಧ್ಯೆ ಲವ್ ಆಗಿರುತ್ತೆ. ಇವರಿಬ್ಬರೀಗ ಮದುವೆ ಆಗಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಅದಕ್ಕೆ ಪೆರೋಲನ್ನು ಕೂಡ ಪಡೆದಿದ್ದಾರೆ. ಕೋರ್ಟ್ನ ಮೊರೆ ಹೋಗಿರ್ತಾರೆ ಇವರು. ಕೋರ್ಟು ಇವರಿಗೆ ಕೊಟ್ಟಿದೆಯಂತೆ ಅವಕಾಶವನ್ನು. ನೋಡಿ ಹೆಂಗಿದೆ ಈ ಲವ್ ಸ್ಟೋರಿ, ವಿಚಿತ್ರವಾಗಿದೆ. ಸ್ವಲ್ಪ ಇದು ನಾವು ಯೋಚನೆ ಮಾಡಬೇಕು. ಏನಪ್ಪ ಹಿಂಗೂ ಕೂಡ ಆಗುತ್ತಾ, ಹಿಂಗೂ ಕೂಡ ಅವಕಾಶಗಳನ್ನು ಕೊಡ್ತಾರಾ, ಈ ರೀತಿಯಲ್ಲಿ ಆಗೋಕ್ಕೆ ಸಾಧ್ಯ ಇದೇನಾ ಅಂತ ಯೋಚನೆ ಮಾಡಬೇಕು. ಆ ರೀತಿಯಾದಂತಹ ಘಟನೆ ಇದು. ಜೈಲಿಗೆ ಹೋಗಿದ್ದಾರೆ. ಹೊರಗಡೆ ಇದ್ದವರೇ ಲವ್ ಮಾಡಿ ಅವರ ಪ್ರೀತಿಯನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವರು ಕೊಲೆ ಮಾಡಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅವರು ಲವ್ ಮಾಡಿದ್ದಾರೆ, ಮದುವೆ ಆಗಬೇಕು, ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವರಿಬ್ಬರ ಒಂದು ಪ್ರಕರಣಗಳು ನೋಡಿ ಏನಿದೆ. ಪ್ರಿಯಾ ಸೇಠ್ ಏನಿದ್ದಾರೆ, ಒಂದು ಭಯಾನಕ ಕೊಲೆಯನ್ನು ಮಾಡಿರ್ತಾರೆ. ಇವರು ಶಿಕ್ಷೆಗೆ ಕೂಡ ಒಳಗಾಗಿರ್ತಾರೆ. ಪ್ರಕರಣ ಏನಂದರೆ 2018 ಏನಾಗಿರುತ್ತೆ, ಆ ಒಂದು ಇಸ್ವಿಯಲ್ಲಿ ಮೇ 2ನೇ ತಾರೀಕು ಇವರೇನಂತೆ ಪ್ರಿಯಾ ಸೇಠ್ ಅವರು ಇಬ್ಬರು ಪುರುಷರನ್ನು ಕೊಲೆ ಮಾಡಿರ್ತಾರೆ. ಅದು ಡೇಟಿಂಗ್ ಆ್ಯಪ್ನಲ್ಲಿ ಸಿಕ್ಕಿರ್ತಾರೆ. ಅವ್ರನ್ನ ಕೊಲೆ ಮಾಡಿರ್ತಾರೆ. ಆ ಆರೋಪದಲ್ಲಿ ಬಂದಿರ್ತಾರೆ. ಒಂದು ರೀತಿಯಾಗಿ ಇವರು ಒಂದು ಸೈಕೋ ಮನಸ್ಥಿತಿ ಇರ್ಬೋದು. ಇನ್ನು 5 ಕೊಲೆ ಅಪರಾಧಿಯಾಗಿರ್ತಾರೆ. ಯಾರು? ಹನುಮಾನ್ ಪ್ರಸಾದ್ ಈ ವ್ಯಕ್ತಿ. ಹನುಮಾನ್ ಪ್ರಸಾದ್ ನೋಡಿ ತನಗಿಂತ 10 ವರ್ಷ ದೊಡ್ಡವರಾದಂಥ ಯುವತಿಯನ್ನು ಪತಿ ಮತ್ತು ಮಕ್ಕಳೇನಿರ್ತಾರೆ ಅವ್ರನ್ನ ಕೊಲೆ ಮಾಡಿರ್ತಾನೆ. ಆ ಕೊಲೆಯ ಆರೋಪದ ಮೇಲೆ ಇವರು ಬಂದು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಅಪರಾಧಿ ಕೂಡ ಆಗಿರ್ತಾರೆ. ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಳ್ಳುತ್ತೆ. ಇವರಿಬ್ಬರಿಗೆ ಮದುವೆ ಆಗಬೇಕು ಅಂತ ಕೂಡ ನಿರ್ಧಾರ ಮಾಡ್ತಾ ಇದ್ದಾರೆ. ಹಾಗಾದರೆ ಕಾನೂನು ಇದಕ್ಕೆ ಅವಕಾಶ ಕೊಡುತ್ತಾ? ಪೆರೋಲ್ ಕೊಟ್ಟಿದ್ದಾರಂತೆ ಇಬ್ಬರಿಗೆ. ಮುಂದೆ ಇದು ಯಾವ ರೀತಿಯಾಗಿ ಹೋಗುತ್ತೆ? ಕೊಲೆ ಮಾಡಿ ಜೈಲಲ್ಲಿದ್ದು ಮದುವೆ ಆಗ್ತೀವಿ ಇಷ್ಟ ಆಗಿದೆ ಅಂದರೆ ಕಾನೂನು ಒಪ್ಕೊಳ್ಳುತ್ತಾ? ಪೆರೋಲ್ಗೆ ಅವಕಾಶವನ್ನು ಕೊಡಲಾಗಿದೆ ಅಂತ ಈ ಲವ್ ಸ್ಟೋರಿ ಇನ್ನು ಯಾವ ರೀತಿಯಾಗಿ ಹೋಗುತ್ತೆ? ಮದುವೆ ಆಗೋಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಇವ್ರ ಶಿಕ್ಷೆ ಏನಾದರೂ ಕಡಿಮೆ ಆಗುತ್ತಾ? ಕೋರ್ಟ್ ಏನು ಹೇಳುತ್ತೆ ಒಂದು ವಿಚಾರವಾಗಿ ಅದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.